ಕಲಬುರಗಿಯಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ದೊಡ್ಡಮನಿ ಭರ್ಜರಿ ಪ್ರಚಾರದಲ್ಲಿ ತೊಡಗಿದ್ದಾರೆ. ಕಲಬುರಗಿಯ ಗೋಕುಲ್ ನಗರದಲ್ಲಿ ಕೈ ಅಭ್ಯರ್ಥಿ ಮತಯಾಚನೆ ಮಾಡಿದ್ದಾರೆ. ರಾಧಾಕೃಷ್ಣ ದೊಡ್ಡಮನಿ ಪ್ರಚಾರ ಕಾರ್ಯದಲ್ಲಿ ಸಚಿವರು ಕೂಡ ಸಾಥ್ ಕೊಟ್ಟಿದ್ದಾರೆ. ಸಚಿವ ಶರಣಪ್ರಕಾಶ್ ಪಾಟೀಲ್, ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಶಾಸಕರಾಗಿರುವಂಥ BR ಪಾಟೀಲ್ ಹೀಗೆ ಅನೇಕ ಕಾಂಗ್ರೆಸ್ನ ನಾಯಕರು ರಾಧಾಕೃಷ್ಣ ದೊಡ್ಡಮನಿ ಪ್ರಚಾರ ಮಾಡ್ತಾ ಇದ್ದಾರೆ. ಗೋಕುಲ್ ನಗರದಲ್ಲಿ ರಾಧಾಕೃಷ್ಣಗೆ ಅಪಾರ ಜನ ಬೆಂಬಲ ವ್ಯಕ್ತವಾಗಿದೆ. ಅದರ ಮೂಲಕ ರಾಧಾಕೃಷ್ಣ ದೊಡ್ಡಮನಿ ಅವರ ಗೆಲುವು ನಿಶ್ಚಿತ ಅಂತ ಅಲ್ಲಿನ ಜನ ಹೇಳ್ತಾ ಇದ್ದಾರೆ. ವರ್ಷ ಹಿಂದೆ ಬಿಜೆಪಿ ಸರ್ಕಾರ ಇತ್ತು. ನಿಮ್ಗೇನಾದ್ರೂ ಒಂದು ಪೈಸಾ ಲಾಭ ಆಯ್ತಾ? ಅದರಿಂದ ಒಂದು ನಯಾ ಪೈಸಾ ಲಾಭ ಆಗ್ಲಿಲ್ಲ ನಿಮಗೆ. ನೀವು ಆಲೋಚನೆ ಮಾಡಬೇಕು. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಎಲ್ಲಾ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಎಲ್ಲಾ ಹೆಣ್ಣು ಮಕ್ಕಳಿಗೆ ತಿಳಿಸಿ ಹೇಳ್ತಕ್ಕಂಥ ಅವಶ್ಯಕತೆ ಇದೆ. ಯಾಕೆ ಅವಶ್ಯಕತೆ ಇದೆ ಅಂದ್ರೆ, ಬಿಜೆಪಿಯವರು ಹುನ್ನಾರ ಮಾಡಿ ಏನ್ ಹೇಳ್ತಾ ಇದ್ದಾರೆ, ಚುನಾವಣೆ ಆದ್ಮೇಲೆ ಸರ್ಕಾರ ಬೀಳಿಸಿ ಗ್ಯಾರಂಟಿಗಳು ಬಂದ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೀವು ಆಲೋಚನೆ ಮಾಡಿ, ನಿಮ್ಗೆ 5 ವರ್ಷ ತಿಂಗಳಿಗೆ 2,000 ರೂಪಾಯಿ ನಿಮ್ಮ ಮನೆಗೆ ಬಾಗಿ ತಲುಪಬೇಕು ಅಂದ್ರೆ ನೀವು ಖಂಡಿತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಬೇಕು. ಇದನ್ನ ನಮ್ಮ ಕಾರ್ಯಕರ್ತರು ಪ್ರತಿ ಮನೆಗೆ ಹೋಗಿ ಹೆಣ್ಮಕ್ಳಿಗೆ ಹೇಳ್ಬೇಕು. ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಬಿಜೆಪಿ ನೋಡಿ ಇದ ಎಲೆಕ್ಷನ್ ಆದ ತಕ್ಷಣ ಬಂದ್ ಆಗ್ತದಂತೆ ಯಾಕೆ ಹೇಳ್ತಾರೆ ಅಂದ್ರೆ, ಅವ್ರಿಗೆ ಬಂದ್ ಮಾಡಕ್ ಕಾಯಿಸಿದೆ, ಕಾಂಗ್ರೆಸ್ ಪಕ್ಷ ಎಂದು ಬಂದ್ ಮಾಡಲ್ಲ. ಇದು ಸ್ಪಷ್ಟವಾಗಿ ನೀವು ನಮ್ಮ ಮತದಾರರಿಗೆ ತಿಳಿಸಬೇಕಾಗಿದೆ. ಕಾಂಗ್ರೆಸ್ ಪಕ್ಷ ಇದನ್ನ ಬಂದ್ ಮಾಡಲ್ಲ. 5 ವರ್ಷ ನಮ್ಮ ಸರ್ಕಾರ ಏನ್ ನಾವು ವಾಗ್ದಾನ ಮಾಡಿದೀವಲ್ಲ, ನಮ್ಮ ಮಾತಿನಂತೆ ನಾವು ನಡ್ಕೊಳ್ತೀವಿ. 5 ವರ್ಷ ನಿಮ್ಮ ಗ್ಯಾರಂಟಿ, ಈ ಗೃಹಲಕ್ಷ್ಮಿ ಒಂದೇ ಅಲ್ಲ, 5 ಗ್ಯಾರಂಟಿಯಿಂದ ಸುಮಾರು ಮಿನಿಮಮ್ 5,000 ರೂಪಾಯಿ ಪ್ರತಿ ಮನೆಗೆ, ಬಡವರ ಮನೆಗೆ ತಲುಪ್ತಾ ಇದೆ. ಇದನ್ನ ಬಿಜೆಪಿ ಅವರಿಗೆ ಸಹಿಸ್ಕೊಳ್ಳಕ್ ಆಗ್ತಾ ಇಲ್ಲ. ನೀವು ಇಷ್ಟೇ, ನಮಗ ಅವ್ರಿಗೆ ಇಷ್ಟೇ ವ್ಯತ್ಯಾಸ. ಹಿಂದೆ ಅವರು ಇದ್ರಲ್ಲಪ್ಪ ಸರ್ಕಾರ, ಅವ್ರದ್ದು 5 ವರ್ಷ ಇತ್ತು, 8ರಿಂದ 13ವರೆಗೆ, ಮೊನ್ನೆ 19ರಿಂದ 23ವರೆಗೆ 9 ವರ್ಷ ಅವ್ರನ್ನು ಸರ್ಕಾರ ನಡೆಸಿದ್ದಾರೆ. ಒಂದು ನಯಾ ಪೈಸಾ ಲಾಭ ಬಡವರಿಗೆ ಮಾಡಲಿಲ್ಲ. ಈ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ ಅಂತಂದ್ರೆ ಅವ್ರಿಗೆ ಹೊಟ್ಟಿ ಕಿಚ್ಚು ಆಗ್ತಾ ಇದೆ. ಯಾಕಂದ್ರೆ ಬಡವರು ಇವತ್ತು ರಾಧಾಕೃಷ್ಣ ಅವರು ಗೆದ್ದು ಬಂದ್ರೆ ಖಂಡಿತವಾಗಿಯೂ ಕೂಡ ಕಲಬುರಗಿಯಲ್ಲಿ ಒಂದು ಶಾಂತಿಯುತ ಸೌಹಾರ್ದ ಬದುಕು ಕಟ್ಟುವುದಕ್ಕೆ ಸಾಧ್ಯ ಆಗ್ತದೆ. ರಾಧಾಕೃಷ್ಣ ಅವರ ಬಗ್ಗೆ ತಮಗೆ ಎರಡೇ ಮಾತಿನಲ್ಲಿ ಹೇಳೋದಾದರೆ, ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಬಹಳ ಅಪಾರವಾದಂಥ ಅನುಭವವನ್ನು ಹೊಂದಿದ್ದಾರೆ. ಕರ್ನಾಟಕದ ರಾಜಕಾರಣವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಮತ್ತು ಅವರು ಯಾರಿಗೂ ಕೂಡ ಮನಸ್ಸು ಇಲ್ಲಿವರೆಗೆ ನೋಯಿಸಿಲ್ಲ, ಬೇರೆಯವರಿಗೆ ಯಾರಿಗೂ ಕೂಡ ಅಪಮಾನ ಮಾಡಿಲ್ಲ. ಹೋದವ್ರ ಜೊತೆಗೆಲ್ಲ ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಾರೆ ಮತ್ತು ತಮ್ಮ ಕೈಲಾದಷ್ಟು ಕೆಲಸವನ್ನು ಮಾಡಿ ಕೊಡ್ತಾರೆ. ಅವರು ಹೇಗಿದ್ದಾರೆ ಅಂತಂದರೆ, ತುಂಬಿದ ಕೂಡ ಇದ್ದ ಹಾಗೆ ಇದ್ದಾರೆ. ತುಂಬಿದ ಕೂಡ ಎಷ್ಟು ಅದು ಸುಂದರವಾಗಿರ್ತದೆ ಮತ್ತು ನೆಮ್ಮದಿ ಇರ್ತದೆ, ಆ ಥರ ರಾಧಾಕೃಷ್ಣ ಅವರು ಮನಸ್ಸು ಮತ್ತು ಮಾರ್ಗ ಹಾಗೇ ಇದೆ. ಅದಕ್ಕೆ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಇದು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಕ್ಷೇತ್ರ. ಇದು ಕನಿಷ್ಠ ಮೇಡಮ್ ಅವರು ಈಗಾಗಲೇ ತಮಗೆ ಹೇಳಿದ್ರು. ಮತ್ತು ಕನಿಷ್ಠ ಮೇಡಮ್ ಅವರು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಏನೆಲ್ಲ ಕೆಲಸಗಳು ಮಾಡಿಕೊಟ್ಟಿದ್ದಾರೆ ಅಂತ ಶಿವಾನಂದ ಮಾಳಿಗೆ ಅವರು ಹೇಳಿದ್ದಾರೆ. ಇನ್ನೂ 4 ವರ್ಷ ನಮ್ಮ ಸರ್ಕಾರ ಇರ್ತದೆ. ಖನೀಜ್ ಫಾತಿಮಾ ಅವ್ರ ಕಡೆಯಿಂದ ನೀವು ಇನ್ನೂ ಅನೇಕ ಕೆಲಸಗಳನ್ನು ಮಾಡ್ಕೋಬೇಕಾಗಿದೆ. ದಯಮಾಡಿ ಯಾರೂ ಕೂಡ BJP ಆ ಒತ್ತಡಕ್ಕೆ ಒಳೆದು ಅಥವಾ ಯಾವುದೋ ಒಂದು ಭಯದಲ್ಲಿ, ಯಾವುದೋ ಒಂದು ಆಶೆಯಿಂದ BJPಗೆ ವೋಟ್ ಕೊಡದೇನೆ ಖನೀಜ್ ಫಾತಿಮಾ ಅವ್ರ ಕಡೆಯಿಂದ ಇನ್ನೂ ಅನೇಕ ಕೆಲಸಗಳನ್ನು ಮಾಡ್ಕೊಳ್ಳೋದಕ್ಕೆ ತಾವು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಕೊಟ್ಟು ಆಶೀರ್ವಾದ ಮಾಡಿ ನಮ್ಮ ಲೋಕಸಭೆಗೆ ರಾಧಾಕೃಷ್ಣನ್ ಅವರು ಗೆಲ್ಲಿಸಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ನನ್ನ ಮಾತು ಮುಗಿಸ್ತೇನೆ.